ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕೋಟಿ ಕೋಟಿ ಜನುಮ ಕಳೆದರು ಅಪ್ಪ ತಾನೆ ಮೊದಲ ದೇವರು. ಮನಸ್ಸಿನ ಗರ್ಭದ ಗುಡಿಯಲ್ಲಿ ಹೆತ್ತವ ಅಪ್ಪ ನನ್ನ ಅಪ್ಪ. ಅಪ್ಪ ಎಂದರೆ ಅನುರಾಗ, ಅಪ್ಪಿಕೊಳ್ಳುವ ಅಳುವಾಗ, ತ್ಯಾಗ ಪ್ರೀತಿಯ ಸಂಯೋಗ ಗಮನಿಸಬಹುದು ನಗುವಾಗ. ಅಪ್ಪ, ನಿಮ್ಮ ಕೈ ತುತ್ತಿನೋದಕ್ಕೋಸ್ಕರನೇ ನನ್ನ ಗಂಡನ ಜೊತೆ ಜಗಳ ಮಾಡ್ಕೊಂಡು ಬಂದಿದ್ದೀನಿ ಅನ್ಸುತ್ತೆ. ಅಪ್ಪ, ಅವಳೇನೋ ನಿಮ್ ಕೈ ತುತ್ತು ತಿನ್ಬೇಕು ಅಂತ ಗಂಡನ ಜೊತೆ ಜಗಳ ಮಾಡ್ಕೊಂಡ್ ಬರ್ತಾಳೆ. ನಾವೇನ್ ಮಾಡ್ಬೇಕು? ಏಯ್, ಸುಮ್ಮನೆ ಕೂತ್ಕೊಳೆ, ಎಲ್ಲಿ ನೋಡಿದ್ರು ತಮಾಷೆ. ಅಪ್ಪ, ನೀವೇನೇ ಹೇಳಿದ್ರು ನಾನಂತೂ ಈ ಅನ್ಯಾಯನ ಸಹಿಸ್ಕೊಳ್ಳಲ್ಲ. ನೀವು ನಮಗ್ ತಿನ್ಸ್ಬೇಕು. ಅಯ್ಯೋ ನಿಂಗ ಪಾಪು, ನಿನ್ನ ಅಪ್ಪನೇ ತಿನ್ಸಿದ್ದು, ಇವತ್ತು ನಾನ್ ತಿನ್ಸ್ತೀನಿ. ಪಾಪು ನಮ್ಮನೆ ಪಾಪು. ಇನ್ನೊಂಚೂರು. ಏನ್ರಿ ಇದು? ಅಪ್ಪ ಸಾಕು. ಹೊತ್ತು ಗೊತ್ತುಗಳ ಲೆಕ್ಕ ಮಾಡದಂತೆ ದುಡಿಯೋನವ, ಎಲ್ಲವನ್ನು ಕೊಟ್ಟು ಹೊತ್ತು ಮೆರೆಸುವ ಅವನೇ ಶಿವ. ಉಟ್ಟ ಬಟ್ಟೆ ಹರಿದರು ಚಿಂತೆ ಇಲ್ಲ ಅವನಿಗೆ, ಮಕ್ಕಳನ್ನು ರೇಷಿ ಮೇಲೆ ಸಿಂಗರಿಸುವ ತಾಯ್ತನದೇ ಅವನೊಳಗೆ ಜಗದಣಿಸೋ ಲಾಲಿ. ಮಕ್ಕಳ ಕೀರ್ತಿಗೆ ಹೆಮ್ಮೆ ಪಡೋ ಮೊದಲನೇ ಜೀವವೇ ಅಪ್ಪ ಕಣೋ. ಮಕ್ಕಳ ನಾಳೆಗಳ ಬೆಳಗೋಗೆ ಜೀವನ ಮುಡಿಪಿಟ್ಟ ದೈವ ಕಣೋ. ಕೋಟಿ ಕೋಟಿ ಜನುಮ ಕಳೆದರು ಅಪ್ಪ ತಾನೆ. ಅಮ್ಮು, ನಾಳೆ ಬೆಳಗ್ಗೆ ತಿಂಡಿಗೆ ಏನು ಮಾಡೋಣ? ಅಂದರೆ ನಾನು ನೀರು ದೋಸೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಪಾಪ ನೀನು ಹೊಟ್ಬಿಡ್ತೇನೋ ಅಲ್ವಾ? ಬೆಳಿಗ್ಗೆ ತಿಂಡಿಗೂ ಇರ್ತೀನಿ, ಮಧ್ಯಾಹ್ನ ಊಟಕ್ಕೂ ಇರ್ತೀನಿ. ನಿಂಗೆ ಏನು ಮಾಡಬೇಕೋ ಅದನ್ನು ಮಾಡು. ಅಂದರೆ ಸದ್ಯಕ್ಕೆ ಇವಳು ಹೋಗೋ ಥರ ಕಾಣ್ತಾ ಇಲ್ಲ. ದೇವರೇ ಇವಳನ್ನು ಕಾಪಾಡಬೇಕು. ಯಾವಾಗ ಹೋಗ್ತಾಳೆ? ಇವಾಗ ಸೊಳ್ಳೆ ಸೊಳ್ಳೆ ಮನೆಯಲ್ಲಿ ಇತ್ತೀಚೆಗೆ ಸೊಳ್ಳೆ ಜಾಸ್ತಿ ಆಗಿದೆ ಅನಿಸುತ್ತೆ. ಸೊಳ್ಳೆ ಬತ್ತಿ ಅಥವಾ ಕ್ಯಾಂಡಲ್ ತರಬೇಕು.
ಅಮ್ಮು, ಎಲ್ಲಿವರೆಗೂ ಹೋರಾಟ ಮುಂದುವರಿಸಬೇಕು ಅಂತ ಅನ್ಕೊಂಡಿದ್ಯಾ? ವೇದಾಂತ್ ತಪ್ಪಾಯ್ತು ಅಂತ ಬಂದು ನನ್ನ ಹತ್ರ ಸಾರಿ ಕೇಳೋವರೆಗೂ. ಹಾಗಾದರೆ ಅಲ್ಲಿವರೆಗೂ ನೀನು ಅಪ್ಪ ಅವನಾಗವನೇ ಬಂದು ತಪ್ಪಾಯ್ತು ನಡಿ ಮನೆಗೆ ಹೋಗೋಣ ಅನ್ನೋವರೆಗೂ ಹೋಗಲ್ಲ. ಬರಲಿಲ್ಲ ಅಂದರೆ ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡ್ತೀನಿ. ಅಮ್ಮ ಮನೆಗೆ ಹೋಗಿ ಅಮ್ಮನ್ ಕರ್ಕೊಂಡ್ ಬರೋಣ. ಅವಳು ನನ್ ಮಾತು ಕೇಳ್ತಾಳೆ. ನಡಿ ಈಗ್ಲೇ ಹೋಗೋಣ. ಅಮ್ಮ ಯಾಕೆ ಎಲ್ಲದಕ್ಕೂ ಆತರ ಪಡ್ತೀರಾ? ಸ್ವಲ್ಪ ಸಮಾಧಾನವಾಗಿರಿ. ಮನೆ ಮಗಳು ಕೋಪ ಮಾಡ್ಕೊಂಡು ತವ್ರ ಮನೇಲಿ ಹೋಗಿ ಕೂತ್ಕೊಂಡ್ರೆ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಅವಳು ನೀನ್ ಸೊಸೆ ಅನ್ನೋದನ್ನ ಮರಿಬೇಡ. ಗಂಡ ಹೆಂಡತಿರ ಜಗಳದ ಮಧ್ಯೆ ಮೂರನೇವರು ಮೂಗ್ ತೋರಿಸಬಾರ್ದು. ಅವರಿಬ್ರು ಮಧ್ಯೆ ಆಗಿರೋ ಮನಸ್ತಾಪನ ಅವರೇ ಸರಿ ಮಾಡ್ಕೋಬೇಕು. ನಾವದ್ರಲ್ಲಿ ಮೂಗ್ ತೋರ್ಸೋದು ಬೇಡ ಅಮ್ಮ. ಅಮ್ಮ ಇವತ್ತು ಒಂದಿನ ಸಮಾಧಾನವಾಗಿರಿ, ಏನಾಗುತ್ತೆ ನೋಡೋಣ. ಇದನ್ನೇ ಹೀಗೆ ಬಿಟ್ರೆ ಆಗಲ್ಲ ವೈದೇಹಿ. ಈಗಲೇ ಬಗೆಹರಿಸ್ಬೇಕು. ನಡಿ ಹೋಗೋಣ. ಅಮ್ಮ ನೀವ್ ಹೇಳಿದ ತಕ್ಷಣ ಏನೂ ಆಗಲ್ಲ. ಈಗ ನಾನು ಸತ್ಯ ಹೇಳಕ್ ಹೊರಟಿದ್ದೀನಿ ಅಂದ್ರೆ ಯಾರು ಅದನ್ನ ನಂಬಲ್ಲ. ಸತ್ಯ ಹೇಳಕ್ ಹೊರಟೆ ಅಮೂಲ್ಯನ್ಗೆ ಹೀಗಾಗಿರೋದು. ವೇದಾಂತಿಗ ಹೆತ್ತ ತಾಯಿ ವಾಪಸ್ ಬಂದಿದ್ದಾಳೆ ಅನ್ನೋ ಖುಷಿಲಿದ್ದಾನೆ. ಅವನ ಖುಷಿಗೆ ಧಕ್ಕೆ ಆಗತ್ತೆ ಅಮ್ಮ. ನನ್ನ ಖುಷಿಗೆ ಧಕ್ಕೆ ಆಗ್ತಾ ಇದೆ. ಇದರಿಂದ ನನ್ನ ಮನೆಯವ್ರಿಗೆ ತೊಂದರೆ ಆಗ್ತಿದೆ ಅಂತ ಒಂದು ಮಾತು ಅವನಿಗೆ ಗೊತ್ತಾದ್ರೆ ಅದನ್ನ ಅವನು ಯಾವತ್ತೂ ಸಹಿಸ್ಕೊಳ್ಳಲ್ಲ ಅಮ್ಮ. ಅವನೇ ಅವರನ್ನ ಮನೆಯಿಂದ ಹೊರಗೆ ಹಾಕ್ತಾನೆ. ಅಮ್ಮ ವೇದಾಂತ್ಗೆ ಮನೆಯವ್ರ ಖುಷಿ ನೆಮ್ಮದಿ ತುಂಬಾ ಮುಖ್ಯ. ಅದನ್ನ ಹಾಳು ಮಾಡಕ್ ನೋಡಿದ್ರೆ ಅವನು ಯಾವತ್ತೂ ಅವರನ್ನ ಕ್ಷಮಿಸಲ್ಲ. ಈಗ ನೀವು ಅವನು ನಿಮ್ಮ ಮೊಮ್ಮಗ ಅನ್ನೋ ಸಲಿಗೆಯಿಂದ ಅವನ ಹತ್ರ ಹೋಗಿ ಸತ್ಯ ಹೇಳಬಹುದು. ಆದರೆ ಅದರಿಂದ ಆಗೋ ಪರಿಣಾಮಗಳನ್ನು ಎದುರಿಸಕ್ಕಾಗಲ್ಲಮ್ಮ. ಅಮೂಲ್ಯ ಸತ್ಯ ಹೇಳಿದ್ರು ವೇದಾಂತ್ಗೆ ಗೊತ್ತಾಗ್ದಿರೋ ಹಾಗೆ ಮಾಡಿದ್ದು ಆ ಸುಹಾಸಿನಿ ಅಮ್ಮ. ಅಷ್ಟೊಂದು ಪ್ರೀತಿಸ್ತಾ ಇರೋ ಅಮ್ಮನೇ ವೇದಾಂತ್ ನಂಬಲಿಲ್ಲ. ನಾವೇನಾದರೂ ಹೇಳಕ್ ಹೋದ್ರೆ ಸುಹಾಸಿನಿ ನಮ್ಮನ್ನ ಸುಮ್ಮನೆ ಬಿಡ್ತಾಳಮ್ಮ. ವೇದಾಂತ್ ದೃಷ್ಟಿಲಿ ನಮ್ಮನ್ನು ಕೆಟ್ಟವ್ರನ್ನಾಗಿ ಮಾಡ್ಬಿಡ್ತಾಳೆ. ವಿಷಗಾರೋ ಹಾವುಗಳು ಮನೇಲಿ ಸೇರ್ಕೊಂಡಿದೆ ಅಂತ ನೋಡ್ಕೊಂಡು ಸುಮ್ಮನೆ ಕೂತಿರೋದಕ್ಕಾಗತ್ತಾ ವೈದೇಹಿ? ಮುಂದೊಂದು ದಿನ ಆ ಹಾವುಗಳು ನಮ್ಮನ್ನು ಕಚ್ಚಲ್ವಾ? ನಮ್ಮ ಮನೇನ ಸರ್ವನಾಶ ಮಾಡಲ್ವಾ? ಕಚ್ಚೋದಕ್ಕಿಂತ ಮುಂಚೆ ನಾವು ಎಚ್ಚೆತ್ಕೊಂಡು ಬೇರೆ ದಾರಿ ಏನಾದರೂ ಇದೆಯಾ ಅಂತ ಹುಡುಕ್ಬೇಕು. ಅಮ್ಮ ನಾನು ಹೇಳೋದು ಬೇಡ ಅಂತ ಯಾವತ್ತೂ ಹೇಳಲಿಲ್ಲ. ಅದಕ್ಕೆ ಅಂತ ಒಂದು ಸಮಯ ಬರುತ್ತೆ, ಅಲ್ಲಿವರೆಗೂ ನಾವು ಕಾಯೋಣ ಅಮ್ಮ. ಅಮ್ಮ ಮೊದಲು ವೇದಾಂತ ಅಮೂಲ್ಯ ಒಂದಾಗ್ಲಿ, ಆಮೇಲೆ ಈ ವಿಷಯ ಹೇಳಬೇಕೋ ಬೇಡವೋ ಅಂತ ನಿರ್ಧಾರ ಮಾಡಿದ್ರೆ ಆಯ್ತು. ದಿನದಿಂದ ಸೊಳ್ಳೆ ಬ್ಯಾಟ್ ತರಬೇಕು ಅಂತ ಅನ್ಕೋತಾನೆ ಇದ್ದೀನಿ. ಹಾಗಾಗಿ ನೆನಪೇ ಆಗೋದಿಲ್ಲ. ಹಗಲೊತ್ತು ಸಾಲಗಾರರ ಕಾಟ, ರಾತ್ರಿ ಹೊತ್ತು ಸೊಳ್ಳೆಗಳ ಕಾಟ. ಈ ಸೊಳ್ಳೆಗಳಿಗೂ ಹೆದರ್ಕೊಂಡು ಬದುಕೋ ಹಾಗಿದೆ ನನ್ನ ಪರಿಸ್ಥಿತಿ. ಅಲ್ಲ ಪ್ರೀ, ನೀನಾದರೂ ನೆನಪು ಮಾಡೋದಲ್ವಾ ಸೊಳ್ಳೆ ಬ್ಯಾಟ್ ತಗೊಂಡ್ ಬಾ ಅಂತ. ಈಗ ನೋಡು, ಈ ಸೊಳ್ಳೆ ಕೈಯಲ್ಲಿ ಕಚ್ಚಿಸ್ಕೊಂಡು ಹೆಂಗೆ ಕುಂತಿದ್ಯಾ ನೀನು? ಮನೇನೆ ಹತ್ಕೊಂಡು ಉರಿತಿದ್ರೆ ಅಂಗೈ ರೇಖೆ ನೋಡ್ಕೊಂಡು ಅದೃಷ್ಟ ಹುಡುಕ್ತಿದ್ರಂತೆ. ಹಂಗಾಯ್ತು ನಿಮ್ ಕತೆ. ಯಾಕೆ ಬರೀ ಇದಕ್ಕಿದ್ದಾಗ ಏನೇನೋ ಡೈಲಾಗ್ ಹೊಡಿತಾ ಇದೆಯಾ? ಇಲ್ಲಿ ಮಗಳ ಜೀವನ ಮುಳುಗೋದ್ರಲ್ಲಿದೆ. ಅದನ್ನ ಸರಿ ಮಾಡೋದ್ ಬಿಟ್ಟು
ಸೊಳ್ಳೆ ಬ್ಯಾಟ್ ಬೇಕಂತೆ, ಅದನ್ನು ಸಾಯಿಸ್ಬೇಕಂತೆ. ಅದಾ ವಿಷಯ. ಮತ್ತೆ ಇನ್ಯಾವ್ದು ಅನ್ಕೊಂಡ್ರಿ? ಅಲ್ಲ ಪರಿ, ಅಮ್ಮು ಮದುವೆ ಆದ್ಮೇಲೆ ನಮ್ಮ ಮನೆಯಲ್ಲಿ ಈ ತರ ಉಳ್ಕೊಂಡು ಎಷ್ಟು ದಿವಸ ಆಗಿತ್ತು ಹೇಳು? ಆ ನೆಪದಲ್ಲಾದ್ರೂ ಅವಳ ಮನೆಯಲ್ಲಿ ಇದ್ದಾಳ ಅಂದ್ರೆ ಇರ್ಲಿ ಬಿಡು. ಏನ್ರಿ ನೀವು ತಲೆ ಕೆಟ್ಟವ್ರ ಹಾಗೆ ಮಾತಾಡ್ತಿದ್ದೀರಾ? ಮಗಳು ಗಂಡನ ಜೊತೆ ಜಗಳ ಮಾಡ್ಕೊಂಡು ತವ್ರ ಮನೆಗೆ ಬಂದು ಕೂತಿದ್ದಾಳೆ. ಅಕ್ಕಪಕ್ಕದವ್ರಿಗೆ ಈ ವಿಷಯ ಗೊತ್ತಾದ್ರೆ ಏನ್ ಅನ್ಕೊಳಲ್ಲ ಹೇಳಿ? ಗೊತ್ತು ಪರಿ, ಹಾಗಂತ ಮನೆಗೆ ಬಂದಿರೋ ಮಗಳನ್ನ ವಾಪಸ್ ಹೋಗು ಅಂತ ಹೇಳೋದಕ್ಕಾಗತ್ತಾ? ನಾಳೆನೋ ನಾಡಿದ್ದು ವೇದಾಂತ್ ಬಂದು ಅವಳನ್ನ ವಾಪಸ್ ಕರ್ಕೊಂಡು ಹೋಗ್ತಾನೆ. ಅಲ್ಲಿವರೆಗೂ ನೀನೇನು ಹೇಳೋದಕ್ಕೆ ಹೋಗ್ಬೇಡ, ಸುಮ್ಮನೆ ಇರು. ಅಲ್ಲ ರೀ, ಅವಳು ಬುದ್ಧಿ ಹೇಳಿ ಅಂತಂದ್ರೆ ನನಗೆ ಪಾಠ ಮಾಡ್ತಿದ್ದೀರಾ ನೀವು? ನಿಮ್ಮಂಥ ಅಪ್ಪಂದ್ರು ಇರೋದ್ರಿಂದಾನೇ ಹೆಣ್ಮಕ್ಳು ಧೈರ್ಯವಾಗಿ ಗಂಡನ ಜೊತೆ ಜಗಳ ಮಾಡಿಕೊಂಡು ತವ್ರ ಮನೆ ಸೇರ್ತಿರೋದು. ನೀವು ಹೀಗೆ ಮಾಡ್ತೀರಿ, ನೀವೇ ಅನುಭವಿಸ್ತೀರಾ. ಏನ್ ಪರಿ ನೀನು, ಎಲ್ಲ ಗೊತ್ತಿದ್ದು ಹೀಗೆ ಮಾತಾಡ್ತಾ ಇದೆಯಲ್ಲ? ಅಷ್ಟಕ್ಕೂ ನಮ್ಮ ವೇದಾಂತ ಏನು ಕೆಟ್ಟವನ ಹೇಳು? ಅವನು ಅಮ್ಮನ ಎಷ್ಟು ಪ್ರೀತಿಸ್ತಾನೆ ಅಂತ ಎಲ್ರಿಗೂ ಗೊತ್ತು ತಾನೆ. ಅವನಾಗೆ ಬಂದು ಕರ್ಕೊಂಡು ಹೋಗ್ತಾನೆ, ನೀನು ಸುಮ್ಮನೆ ಇರೋ. ಮತ್ತೆ ನೀವು ಅವಳನ್ನೇ ಸಮರ್ಥಿಸ್ಕೊತಾ ಇದ್ದೀರಲ್ಲ. ಅವಳ ಬಗ್ಗೆ ನಿಮ್ಮಷ್ಟೇ ಕಾಳಜಿ ನನಗೂ ಇದೆ ರೀ. ಹೆಣ್ಮಕ್ಳು ಮದುವೆ ಮಾಡಿಕೊಂಡು ಗಂಡನ ಮನೆಯಲ್ಲಿ ಸುಖವಾಗಿದ್ರೆ ಅಪ್ಪ ಅಮ್ಮನಿಗೆ ಇನ್ನೇನು ಬೇಕೋ ಹೇಳಿ? ಅದಕ್ಕೆ ಹೇಳೋದು, ಹೆಣ್ಣುಮಕ್ಕಳು ಗಂಡನ ಮನೇಲಿ ಸ್ವಲ್ಪ ತಗ್ಗಿ ಬಗ್ಗಿ ಇರಬೇಕು, ಇಷ್ಟೊಂದು ನಿಷ್ಠೂರ ಮಾಡ್ಕೋಬಾರ್ದು. ನೀನು ಅಂದ್ಕೊಳ್ಳೋ ಹಾಗೆಲ್ಲ ಏನೂ ಆಗಲ್ಲ ಪರಿ. ನಮ್ಮ ವೇದಾಂತು ತುಂಬ ಜವಾಬ್ದಾರಿ ಇರೋ ಮನುಷ್ಯ. ಅವನಾಗೆ ಬಂದು ಅಮ್ಮಗೆ ಸಮಾಧಾನ ಮಾಡಿ ವಾಪಸ್ ಕರ್ಕೊಂಡು ಹೋಗ್ತಾನೆ. ನೀನೇನು ತಲೆ ಕೆಡಿಸ್ಕೋಬೇಡ. ಎಷ್ಟು ಸ್ವಲ್ಪ ದಿಮ್ಕೊಡ. ಏಯ್ ಇಲ್ಲಿ ಮಲ್ಕೋದ್ ಜಾಗ ಇಲ್ಲ ಅಂತ ಗೊತ್ತಿಲ್ವಾ? ಹೋಗಿ ಚಾಪೆ ಹಾಸ್ಕೊಂಡು ಮಲ್ಕೋ. ನಾನಾಗ ಮಲ್ಕೋಬೇಕು? ನೀನೇ ಮಲ್ಕೋ. ಈಗ ಹಣ್ಣನ್ ಮುದ್ಕೆ ಆಗಿದೆ ನೀನು. ಹೋಗಿ ಕೆಳಗೆ ಮಲ್ಕೋ ಅಂದ್ರೆ ಮಲ್ಕೋಬೇಕಷ್ಟೇ. ನಾನೇನ್ ಮುದ್ಕಿಲ್ಲ, ನೀನೇ ಮಲ್ಕೋ. ಲೇ, ನಾನು ದೊಡ್ಡೋಳ ಕಡೆ ಸ್ವಲ್ಪ ಮರ್ಯಾದೆಯಿಂದ ಹೋಗಿ ಕೆಳಗೆ ಮಲ್ಕೋ. ನಾನ್ ಚಿಕ್ಕವಳು ಕಣೆ, ನಂಗೂ ಸ್ವಲ್ಪ ಮರ್ಯಾದೆ ಕೊಡು. ನೀನೇ ಮಲ್ಕೋ. ನಿನ್ಗೆ ಹೇಳೋದು ಅರ್ಥ ಆಗ್ತಿದ್ಯಾ? ಇಲ್ಲೋ ಅಂದ್ರೆ ಏನ್ ಮಾಡ್ತೀನಿ. ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ. ಏನ್ರಿ ನೀವಿಬ್ರು ಕೋಡು? ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ. ನನ್ನ ಗಂಡನ ಮನೇಲೂ ನೆಮ್ಮದಿ ಇಲ್ಲ, ತವ್ರ ಮನೇಲೂ ನೆಮ್ಮದಿ ಇಲ್ಲ. ಇಬ್ರು ಒಳ್ಳೆ ಶನಿ ಕಾಡ್ದಂಗೆ ಕಾಡ್ತಾರೆ. ಇಬ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ಮಲ್ಕೊಂಡ್ರೆ ಸರಿ. ಇಲ್ಲ ಅಂತಂದ್ರೆ ನಿಮ್ಮಿಬ್ರನ್ನ ಕೆಳಗೆ ಮಲಗಿಸ್ತಾರೆ. ಸಾರಿ ಕಣ್ರೆ, ನಾನು ಆ ಥರ ಎಲ್ಲ ಮಾತಾಡಬಾರ್ದಿತ್ತು. ಇದು ನಮ್ಮನೇ ಅಂದ್ಕೊಂಡು ತುಂಬ ರೂಢಾಗಿ ಮಾತಾಡ್ಬಿಟ್ಟೆ. ಎಷ್ಟೇ ಆದರೂ ನನಗೆ ಗೆಸ್ಟಾಗಿ ಬಂದಿದ್ದೀನಿ ಅಲ್ವಾ, ನಾನೇ ಹೋಗಿ ಕೆಳಗೆ ಮಲ್ಕೋತೀನಿ. ನೀವಿಬ್ರು ಮೇಲೆ ಮಲ್ಕೊಳ್ಳಿ. ಸಾರಿ. ನೀವಿಬ್ರೆ ಕೆಳಗೆ ಮಲ್ಕೊಂಡ್ರಿ, ಹೋಗಿ ಮೇಲೆ ಮಲ್ಕೊಳ್ಳಿ. ಅಲ್ಲೇ ಇದು ಬರೀ ನಮ್ಮನೆ ಅಷ್ಟೇ ಅಲ್ಲ, ನಿನ್ನ ಮನೆನೂ ಹೌದು. ಇಲ್ಲಿ ನಮ್ಮಿಬ್ರಿಗೆ ಎಷ್ಟು ರೈಟ್ಸ್ ಇದೆಯೋ ನಿಂಗೂ ಅಷ್ಟೇ ರೈಟ್ಸ್ ಇದೆ. ಯಾವತ್ತಿದ್ರು ನೀವೇ ಸೀನಿಯರು. ಹ್ಞೂ ಕಣೆ ಅಕ್ಕ, ಪ್ಲೀಸ್ ಹಾಗೆಲ್ಲ ಮಾತಾಡಬೇಡ. ಈ ಮನೆ ಯಾವತ್ತಿದ್ರು ನಿಂದೆ. ನೀನು ಗೆಸ್ಟ್ ಅಲ್ವೇ ಅಲ್ಲ. ನಿನ್ನನ್ನು ಕೆಳಗೆ ಮಲಗಿಸಿ ನಾವಿಬ್ರು ಹೇಗೆ ಮಲ್ಗೋಕ್ಕಾಗುತ್ತೆ ಹೇಳು? ಅದಕ್ಕೆ ನಾವಿಬ್ರು ನಿನ್ನ ಜೊತೆನೇ ಮಲ್ಗೋಣ ಅಂತ ಬಂದ್ವಿ.
ಸರಿ ಅಕ್ಕ ನಾನೊಂದು ಕತೆ ಹೇಳ ಹೇಳು ಹೇಳು. ಬಂದರು ಮಾವನ ಮನೆಗೆ ರಾತ್ರಿ ಆಗಿತ್ತು. ಹುಣ್ಣಿಮೆ ಹರಿಸಿದ ಬಾನಿನ ನಡುವೆ ಚಂದಿರ ಬಂದಿತ್ತು, ತುಂಬಿದ ಚಂದಿರ ಬಂದಿತ್ತು.
ಕತೆ. ಯಾರೇ ಬಿಡೆ, ತಲೆ ಕೆಡ್ಸ್ಕೊಬೇಡ, ಸುಮ್ ಮಲ್ಕೋ, ಯಾರು ಇಲ್ಲ, ಮಲ್ಕೋ. ವೇದಾಂತು